ಈಗಾಗಲೇ ದರ ಏರಿಕೆಯಿಂದ ಕಂಗೆಟ್ಟಿರುವಂತಹ ಬೆಂಗಳೂರು ಜನರಿಗೆ ಮತ್ತೊಂದು ದರ ಏರಿಕೆ ಶಾಕ್ ಎದುರಾಗ್ತಾ ಇದೆ. ಅದು ಬೆಂಗಳೂರಿನ ಪ್ರಮುಖ ಟೋಲ್ಗಳಲ್ಲಿ ಈ ದರ ಏರಿಕೆ ಮಾಡಲಾಗಿದೆ. ಇದರಿಂದ ಸವಾರರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಇದರ ರಿಪೋರ್ಟ್ ಇಲ್ಲಿದೆ. ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್. ಟೋಲ್ ದರ ಏರಿಕೆ, ಸವಾರರಿಗೆ ಕತ್ತರಿ. ದರ ಏರಿಕೆಯಿಂದ ಕಂಗೆಟ್ಟಿದ್ದ ಬೆಂಗಳೂರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಇಂದಿನಿಂದ ಬೆಂಗಳೂರಿನ ಪ್ರಮುಖ ಟೋಲ್ಗಳ ದರ ಏರಿಕೆಯಾಗಿದೆ. ಬೆಂಗಳೂರಿನಿಂದ ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವ ಹೊಸೂರು ರಸ್ತೆಯ 2 ಟೋಲ್ಗಳಲ್ಲಿ ದರ ಏರಿಕೆಯಾಗಿದೆ. ಈ 2 ಟೋಲ್ಗಳ ಜೊತೆಗೆ ನೈಸ್ ರಸ್ತೆ ಟೋಲ್ ದರ ಕೂಡ ಏರಿಕೆಯಾಗಿದ್ದು ಜನರ ಜೇಬಿಗೆ ಮತ್ತಷ್ಟು ಹೊರೆ ಹೆಚ್ಚಾಗಿದೆ. ಹೌದು, ಇಂದಿನಿಂದ ಬೆಂಗಳೂರು ಎಲಿವೇಟೆಡ್ ಕಾರಿಡಾರ್ ಟೋಲ್ವೇ ಶುಲ್ಕವನ್ನ ಬಿಇಟಿಪಿಎಲ್ ಹೆಚ್ಚಳ ಮಾಡಿದೆ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಟು ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಕರ್ನಾಟಕ ತಮಿಳುನಾಡು ಗಡಿ ಅತ್ತಿಬೆಲೆ ಮಾರ್ಗದಲ್ಲಿ ಎಲಿವೇಟೆಡ್ ರಸ್ತೆಗೆ ಹೆಚ್ಚಿನ ಟೋಲ್ ಶುಲ್ಕ ಪಾವತಿಸಿ ಸಂಚಾರ ಮಾಡುವಂತಾಗಿದೆ. ಮಾರ್ಚ್ 31ರ ಸಗಟು ಬೆಲೆ ಸೂಚ್ಯಂಕ ಆಧರಿಸಿ ದರ ಏರಿಕೆ ಮಾಡಲಾಗಿದೆ. ಅದು ಇಂದಿನಿಂದ ಜಾರಿಯಾಗಿದೆ. ಎಲಿವೇಟೆಡ್ ಎಕ್ಸ್ಪ್ರೇ ಹೊಸ ಟೋಲ್ ರಚನೆಯಡಿಯಲ್ಲಿ ಕಾರುಗಳು, ಜೀಪ್ಗಳು ಮತ್ತು ವ್ಯಾನ್ಗಳಿಗೆ ಏಕಮುಖ ಪ್ರಯಾಣಕ್ಕೆ 65 ರೂಪಾಯಿಗಳು ಇದೆ. ವಾಪಸ್ ಹಿಂದಿರುಗಿ ಬರಲು ಅದೇ ದಿನಕ್ಕೆ 95 ರೂಪಾಯಿ ಮತ್ತು ಮಾಸಿಕ ಪಾಸ್ಗೆ 1885 ಪಾವತಿಸಬೇಕಾಗುತ್ತದೆ. ಈ ಹಿಂದೆ ಎಲ್ಲದಕ್ಕೂ 5 ರೂಪಾಯಿ ಕಡಿಮೆ ಇತ್ತು. ಈಗ ಹೆದ್ದಾರಿ ಪ್ರಾಧಿಕಾರ 5 ರೂಪಾಯಿ ಏರಿಕೆ ಮಾಡಿದೆ. ಆದರೆ ಬಸ್ಗಳು ಮತ್ತು ಟ್ರಕ್ಗಳಿಗೆ ಶುಲ್ಕ ಭಾರಿ ಹೆಚ್ಚಳವಾಗಿದೆ. ಜಾಸ್ತಿ ಆಗುತ್ತೆ ಸರ್, ನಮಗೆಲ್ಲ ಹೊರೆ ಬೀಳ್ತದೆ, ಏಟಾಯ್ತದೆ. ಈಗಲೇ ತಡೆ ವೆಹಿಕಲ್ಗಳು ಮಡಗಕ್ಕೆ ಆಯ್ತಾ ಇಲ್ಲ. ಖರ್ಚು ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಟ್ರಾನ್ಸ್ಪೋರ್ಟ್ಗಳವ್ರದ್ದು ಜಾಸ್ತಿ ಕಮಿಷನು, ಇದರೆಲ್ಲ ಈಗಲೇ ಮಡಿಕೊಳ್ಳೋಕೆ ಆಯ್ತಾ ಇಲ್ಲ. ಇದು ಜಾಸ್ತಿ ಆದರೆ ಗಾಡಿಗಳು ಮಡಗಿ ಓಡಿಸೋದು ಕಷ್ಟ ಇದೆ ಸರ್. ಡೈಲಿ ಬರೋರಿಗೆ ಕಷ್ಟ ಆಗುತ್ತೆ 100%. ನಮ್ಮಂದರೆ ನಾವು ಯಾವಾಗಲಾದ್ರೂ ಒಂದ್ಸಲ ಬರೋರು, ನಮಗೇನು ಅದು ಲೆಕ್ಕ ನಾವು ನೋಡಲ್ಲ. 5 ರೂಪಾಯಿ ಪರ್ಮನೆಂಟಾಗಿ ಇಲ್ಲಿ IT ಅವ್ರು ಬರೋರು, ಆಮೇಲೆ ಅಪ್ ಆ್ಯಂಡ್ ಡೌನ್ ಮಾರ್ಕೆಟ್ ಬರೋರು ತುಂಬ ಪ್ರಾಬ್ಲಮ್ ಆಗುತ್ತೆ. ಇಂಥ ಸರ್ಕಾರ ಬಂದರೆ ಇನ್ನೇನು ಮಾಡೋಕ್ಕಾಗುತ್ತೆ? ಅವ್ನು ದಿನ ಎಲ್ಲದಕ್ಕೆ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದೀನಿ, ಪ್ರತಿಯೊಂದು ಜಾಸ್ತಿ ಮಾಡ್ತಾನೆ ಇದ್ದೀನಿ. ಅವ್ನು ಮಾಡ್ತಾನೆ ಅಂತ ಸುಮ್ಮನೆ ಉಪವಾಸ ಇರೋಕ್ಕಾಗುತ್ತೆ ಸರ್. ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ದರ. ಕಾರು, ಜೀಪ್, 4 ಚಕ್ರದ ಲಘು ವಾಹನ ಒನ್ ವೇ 65 ರೂಪಾಯಿ, ಹಳೆ ದರ 60 ರೂಪಾಯಿ. 2 ಕಡೆ ಪ್ರಯಾಣ 90 ರೂಪಾಯಿ, ಹಳೆ ದರ 85 ರೂಪಾಯಿ. ದ್ವಿಚಕ್ರ ವಾಹನಗಳಿಗೆ ಒನ್ ವೇ 25 ರೂಪಾಯಿ. ಲಾರಿ, ಟ್ರಕ್, ಬಸ್ಗಳಿಗೆ ಒನ್ ವೇ 175 ರೂಪಾಯಿ, ಹಳೆ ದರ 170 ರೂಪಾಯಿ ಇತ್ತು. ಅತ್ತಿಬೆಲೆ ಟೋಲ್ ದರ. ಕಾರುಗಳು ಏಕ ಪ್ರಯಾಣ 40 ರೂಪಾಯಿ, ಹಳೆ ದರ 35 ರೂಪಾಯಿ. ಲಘು ವಾಹನ ಮತ್ತು ಮಿನಿ ಬಸ್ಗೆ 65 ರೂಪಾಯಿ, ಹಳೆ ಬೆಲೆ 60 ರೂಪಾಯಿ. ಟ್ರಕ್ ಮತ್ತು ಬಸ್ಗಳಿಗೆ 125 ರೂಪಾಯಿ, ಹಳೆ ದರ 120 ರೂಪಾಯಿ. ಇಷ್ಟೇ ಅಲ್ಲ, ನೈಸ್ ರೋಡ್ ಟೋಲ್ ದರ ಕೂಡ ಏರಿಕೆಯಾಗಿದೆ. ನೈಸ್ ಸಂಸ್ಥೆ ಕೂಡ 10% 15% ಏರಿಕೆ ಮಾಡಿದೆ. ಪರಿಣಾಮ ಈ ಮಾರ್ಗದಲ್ಲಿ ಇರುವ 8 ಟೋಲ್ಗಳಲ್ಲೂ ದರ ಏರಿಕೆಯಾಗಿದೆ. ನೈಸ್ ಟೋಲ್ ದರ. ತುಮಕೂರು ರಸ್ತೆಗೆ ಕಾರು 215 ರೂಪಾಯಿ ಹಳೆ ದರ ಇದ್ರೆ ಈಗ ಹೊಸ ದರ 233 ರೂಪಾಯಿ ಆಗಿದೆ. ಬೈಕ್ ಹಳೆ ದರ 70 ರೂಪಾಯಿ ಇದ್ರೆ ಹೊಸ ದರ 78 ರೂಪಾಯಿ ಆಗಿದೆ. ಬಸ್ ಹಳೆ ದರ 570 ರೂಪಾಯಿ ಇದ್ರೆ ಹೊಸ ದರ 650 ರೂಪಾಯಿ ಆಗಿದೆ. ನೈಸ್ ಟೋಲ್ ದರ. ಕನಕಪುರ ರಸ್ತೆಗೆ ಕಾರು ಹಳೆ ದರ 105 ರೂಪಾಯಿ ಇತ್ತು, ಈಗ ಹೊಸ ದರ 110 ರೂಪಾಯಿ ಆಗಿದೆ. ಬೈಕ್ ಹಳೆ ದರ 30 ರೂಪಾಯಿ ಇತ್ತು, ಈಗ ಹೊಸ ದರ 33 ರೂಪಾಯಿ ಆಗಿದೆ. ಬಸ್ ಹಳೆ ದರ 260 ರೂಪಾಯಿ ಇದ್ರೆ ಹೊಸ ದರ 295 ರೂಪಾಯಿ ಆಗಿದೆ. ನೈಸ್ ಟೋಲ್ ದರ. ಬನ್ನೇರುಘಟ್ಟ ರಸ್ತೆಗೆ ಕಾರು ಹಳೆ ದರ 150 ರೂಪಾಯಿ ಇತ್ತು, ಈಗ ಹೊಸ ದರ 158 ರೂಪಾಯಿ ಆಗಿದೆ. ಬೈಕ್ ಹಳೆ ದರ 45 ರೂಪಾಯಿ ಇತ್ತು, ಹೊಸ ದರ 48 ರೂಪಾಯಿ ಆಗಿದೆ. ಬಸ್ ಹಳೆ ದರ 395 ರೂಪಾಯಿ ಇತ್ತು, ಈಗ ಹೊಸ ದರ 450 ರೂಪಾಯಿ ಆಗಿದೆ. ನೈಸ್ ಟೋಲ್ ದರ. ಹೊಸೂರು ರಸ್ತೆಗೆ ಕಾರು ಹಳೆ ದರ 210 ರೂಪಾಯಿ ಇತ್ತು, ಹೊಸ ದರ 223 ರೂಪಾಯಿ ಆಗಿದೆ. ಬೈಕ್ ಹಳೆ ದರ 70 ರೂಪಾಯಿ ಇದ್ರೆ ಹೊಸ ದರ 78 ರೂಪಾಯಿ ಆಗಿದೆ. ಬಸ್ ಹಳೆ ದರ 568 ರೂಪಾಯಿ ಇದ್ರೆ ಹೊಸ ದರ 645 ರೂಪಾಯಿ ಆಗಿದೆ. ಒಟ್ಟಾರೆ ಈ ಭಾಗದಲ್ಲಿ ಸಂಚಾರ ಮಾಡುವವರಿಗೆ ಇಂದಿನಿಂದ ದರ ಏರಿಕೆ ಬಿಸಿ ತಟ್ಟುತ್ತಿದ್ದು ಪ್ರಯಾಣಿಕರು ಬೇಸರದಲ್ಲೇ ಸಂಚಾರ ಮಾಡುತ್ತಿದ್ದಾರೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.